ಪವರ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ. ರಾಜ್ಯದ ಮೂಲೆ ಮೂಲೆಯಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ಸಾಕಷ್ಟು ಡಾಕ್ಟರ್ಗಳಿಗೆ ಪ್ರಶಸ್ತಿಯನ್ನ ಕೊಡುವಂತಹ ಒಂದು ಸಮಾರಂಭವನ್ನ ಪವರ್ ಟಿವಿ ಹಮ್ಮಿಕೊಂಡಿದೆ. ಸದ್ಯಕ್ಕೆ ನಾವು ಬೆಳಗಾವಿಯಲ್ಲಿದ್ದೀವಿ. ಬೆಳಗಾವಿಯ ಕಾಮಾಖ್ಯ ಡಯಾಗ್ನೋಸ್ಟಿಕ್ ಮತ್ತೆ ರಿಸರ್ಚ್ ಲ್ಯಾಬೊರೇಟರಿ ಆಗಿರುವಂತಹ ಅದರಲ್ಲಿ ಕಾರ್ಯನಿರ್ವಹಿಸಿ ಈಗಾಗಲೇ ಜನ ಮನ್ನಣೆ ಗಳಿಸಿರುವಂತಹ ನಿರ್ದೇಶಕರು ಜೊತೆಗೆ ಸದಾ ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿಕೊಂಡಿರುವಂತಹ ಅನಿಲ್ ಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ. ಹಾಯ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ? ಆರಾಮಾಗಿ, ಚೆನ್ನಾಗಿದೆ. ನಿಮ್ಮ ಪಾರ್ಟ್ನರ್ ಇವತ್ತು ಆಬ್ಸೆಂಟ್ ಆಗಿದ್ದಾರೆ. ಹೌದು, ಶ್ರೀಕಾಂತ್ ಕವೀಶ್ವರ್. ಅವ್ರ ಬಗ್ಗೆ ಆಗಿರ್ಬೋದು ಅಥವಾ ನಿಮ್ಮ ಒಂದು ಕಾಂಬಿನೇಷನ್, ಯಾಕಂದ್ರೆ ಒಂದು ಬಿಸ್ನೆಸ್ ಆಗಲಿ ಅಥವಾ ಒಂದು ಸಮಾಜಕ್ಕೆ ಕೊಡುವಂತಹ ಕೆಲಸ ಆಗಲಿ ಸಕ್ಸಸ್ಫುಲ್ ಆಗಬೇಕಂದ್ರೆ ನಿರ್ಧಾರಗಳು ತುಂಬಾ ಮುಖ್ಯ ಆಗುತ್ತೆ. ನಿಮ್ಮಿಬ್ಬರ ಬಾಂಡಿಂಗ್ ಆಗಿರ್ಬೋದು, ಕೆಮಿಸ್ಟ್ರಿ ಬಗ್ಗೆ ಮಾತಾಡೋದಾದ್ರೆ ನಾವು ಹೇಳ್ಬೇಕಂದ್ರೆ ನಾವಿಬ್ರು ಮುಂಚೆಯಿಂದ ಫ್ರೆಂಡ್ಸ್, ಅಂದರೆ ಗೆಳೆಯರು. ಲಾಸ್ಟ್ ಒಂದು 10-15 ಇಯರ್ಸ್ದಿಂದ ಒಟ್ಟಿಗೆ ಇದ್ವಿ. ಅವರು ಇದೇ ಕ್ಷೇತ್ರದಲ್ಲಿ ಮುಂಚೆಯಲ್ಲೇ ಇದ್ದರು. ನಾನು ಕೋಆಪರೇಟಿವ್ ಸೆಕ್ಟರ್ನಲ್ಲಿ ಇದ್ದೆ. ಹೀಗೆ ಮಾಡ್ತಾ ಮಾಡ್ತಾ ಆಲ್ಮೋಸ್ಟ್ ನಂದು 20 ಇಯರ್ಸಿಂದ ಅದನ್ನ ಮಾಡ್ತಾಯಿದ್ವಿ, ನಂದು ಕೋಆಪರೇಟಿವ್ ಸೆಕ್ಟರ್. ಅದ್ರ ಜೊತೆನೇ ಇವ್ರದ್ದು ಗೆಳೆತನ ಇತ್ತು. ಆಮೇಲೆ ನಂದು ಸಾಮಾಜಿಕ ಕೆಲಸ ಕೋಆಪರೇಟಿವ್ ಅಂದರೆ ಎಲ್ಲ ಅದೇ ಕೆಲಸ ಮಾಡ್ತಾ ಇರೋದರಿಂದ ಇನ್ನೂ ನೆಕ್ಸ್ಟ್ ಬಂದುಬಿಟ್ಟು ಏನಾದರೂ ಸಮಾಜಕ್ಕೆ ಮಾಡೋಣ, ಏನಾದರೂ ಜನರಿಗೆ ಹೆಲ್ತ್ ಬಗ್ಗೆ ಅವೇರ್ನೆಸ್ ಮೂಡಿಸೋಣ ಅಂತ ಡಿಸ್ಕಷನ್ ಮಾಡ್ತಾಯಿದ್ವಿ. ಅದೇ ರೀತಿ ಇಲ್ಲ ನಾವು ಈ ಥರ ಮಾಡ್ಬೋದಾ ಅಂಥೇಳಿ ಇಬ್ಬರು ಒಟ್ಟಿಗೆ ಕುಳಿತು ಒಂದು 6 ಮಂತಿಂದ ಕಂಟಿನ್ಯೂ ಡಿಸ್ಕಷನ್ ಮಾಡಿ ಒಂದು 6 ತಿಂಗಳು ಮಾತಾಡಿ ನೋಡಿ ಮಾಡೋಣಂತೆ ಪ್ಲ್ಯಾನ್ ಮಾಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದನ್ನ. ಬಿಸ್ನೆಸ್ ಅಂದರೆ ಹೇಗೆ ಬರೀ ಬಿಸ್ನೆಸ್ ಆಗಿರಬಾರ್ದು, ಸಮಾಜಕ್ಕೆ ಒಂದು ಯಾವುದೋ ಒಂದು ಅರಿವು ಮೂಡಿಸೋದು, ಹೆಲ್ತ್ ಬದಲು ಮೂಡಿಸ್ಬೇಕು. ಯಾಕಂದರೆ ಎಲ್ಲ ಆಫ್ಟರ್ ಕೋವಿಡ್ ಜನರಿಗೆ ಅದು ಜಾಸ್ತಿ ಗೊತ್ತಿಲ್ಲ. ಈ ಕೋವಿಡ್ ನಂತರ ಎಲ್ಲರಿಗೂ ಆ ಥರದ್ದು ಹೆಲ್ತ್ ಬದಲು ಅವೇರ್ನೆಸ್ ಬಂದಿದೆ. ಅದು ಇನ್ನೊಂದು ಸ್ಟೆಪ್ ಮುಂದೆ ಹೋಗಿ ಏನೋ ಮಾಡಬೇಕಂತ ಮಾಡಿ ಸ್ಟಾರ್ಟ್ ಮಾಡಿದ್ವಿ. ಈ ಕಾಮಾಖ್ಯ ಹುಟ್ಕೊಂಡಿರೋದು ಆ ಹೆಸರಾಗಿರ್ಬೋದು ಅಥವಾ ಅದು ಹುಟ್ಕೊಂಡಿರುವಂಥ ರೀತಿ ಹೇಗೆ ಅಂತ? ಕಾಮಾಖ್ಯ ಅಂದರೆ ಒಂದು ದೇವಿಯ ಹೆಸರು. ಅದರಲ್ಲಿ ಒಂದು ಏನೋ ಒಂದು ತಾಕತ್ತು ಅಂತಾರಲ್ಲ, ಎನರ್ಜಿ. ಆ ದೇವಿ ಹೆಸರಲ್ಲಿ ಎನರ್ಜಿ ಎಲ್ಲ ಜನರಿಗೆ ಬರಲಿ, ನಮಗೂ ಬರಲಿ ಅಂಥೇಳಿ ಅದೊಂದು ಇದು ಸಾಧಾರಣ 2019 ಸಿನ್ಸ್ 2019 ಸ್ಟಾರ್ಟ್ ಆಗಿದೆ. ನಾವು ಅವಾಗ ಕೋವಿಡ್ನಲ್ಲಿ RT-PCR ಟೆಸ್ಟ್ ಎಲ್ಲ ಮಾಡಿದ್ದೀವಿ. ಯಾಕೆಂದರೆ ಆ ಕೋವಿಡ್ ಟೈಮ್ನಲ್ಲಿ ಮೇನ್ ಅದೇ ಇತ್ತು. RT-PCR ಅಂದ್ರೇ ಕೋವಿಡ್ ಅಂದ್ರೇ ಜನರಿಗೆ ತುಂಬ ಭಯ ಇತ್ತು. ಅದರಲ್ಲಿ ಜನರ ಸೇವೆ ಅವಾಗ ಮಾಡಿದ, ಅವಾಗಿಂದ ನಮಗದೊಂದು ಮೋಟಿವೇಶನ್ ಆಗಿ ಮುಂದೆ ಮಾಡಬೇಕಂತ ಬಂತು. ಸ್ಟ್ಯಾಂಡ್ ಅಲೋನ್ ಲ್ಯಾಬ್ ಡಯಾಗ್ನೋಸ್ಟಿಕ್ ಸೆಂಟರ್ ಇದೆ ನಮ್ಮದು. ಸ್ಟ್ಯಾಂಡ್ ಅಲೋನ್ ಅಂದರೆ ಎನೇಬಲ್ ಡಯಾಗ್ನೋಸ್ಟಿಕ್ ಸೆಂಟರ್, ಸೆಂಟ್ರಲ್ ಗೌರ್ಮೆಂಟಿಂದ ಮಾನ್ಯತೆ ಪಡೆದಂಥ ಒಂದು ಸಂಸ್ಥೆ ಅನ್ಬೋದು ತಾವು. ಆಮೇಲೆ ನಮ್ಮಲ್ಲೇ ಬ್ಲಡ್ ಶುಗರಿಂದ ಹಿಡ್ಕೊಂಡು ಕ್ಯಾನ್ಸರ್ ಟೆಸ್ಟ್ ತಗೊಂಡು ಎಲ್ಲ ಆಗುತ್ತೆ. ಈಗ ಮುಂಚೆ ಹೆಂಗಿತ್ತು, ನಾವು ಪೂನಾ, ಬೆಂಗಳೂರು ಅಥವಾ ಹೈದರಾಬಾದ್, ಗುಜರಾತ್ ಹೀಗೆಲ್ಲ ಕಳಿಸ್ತಾ ಇದ್ವಿ. ಈಗ ಇಲ್ಲೇ ಸೇವೆ ಕೊಡಬೇಕು ಜನರಿಗೆ ಅಂತ ಹೇಳಿ ಬೆಳಗಾವಿ ಡಿಸ್ಟಿಕ್ನಾಗ ಕೊಡಬೇಕಂಥೇಳಿ ಇಲ್ಲೇ ಸ್ಟಾರ್ಟ್ ಮಾಡಿ ಇದೆಲ್ಲ ಫೆಸಿಲಿಟಿ ಕೊಡ್ತಾಯಿದ್ದೀವಿ. ಆಮೇಲೆ ಇದರಲ್ಲಿ ಸಾಧಾರಣ ಒಂದು 3,000 ಟೆಸ್ಟ್ ತಗೊಂಡು ಈಗ ಪ್ರೆಸೆಂಟ್ ಮಾಡ್ತಾಯಿದ್ವಿ. ಇನ್ನೂ ಏನು ಎಕ್ಸ್ಟ್ರಾ ಬರುತ್ತೆ ಅಲ್ಲ, ಅದು ನಮ್ಮಲ್ಲಿ ರಿಸರ್ಚ್ ಸೆಂಟರ್ ಇದೆ. ರಿಸರ್ಚ್ ಸೆಂಟ್ರಲ್ಲಿ ನಾವು ಇನ್ನೂ ನೆಕ್ಸ್ಟ್ ಲೆವೆಲ್ ನಮ್ಮ ಟೆಕ್ನಿಕಲ್ ಡೈರೆಕ್ಟ್ರು ಅಥವಾ ಅವರೆಲ್ಲ ಕೂಡಿ ಡಾಕ್ಟರ್ಸ್ ಇದ್ದಾರೆ, ಅವರೆಲ್ಲ ಹೊಸ ಇದು ಮಾಡ್ತಾ ಇರ್ತಾರೆ, ಅವ್ರು ಮಾಡ್ತಾರೆ. ನಿಮ್ಮದು ಫಿನಾನ್ಷಿಯಲ್ ಸೆಕ್ಟ್ರು, ಅವ್ರದ್ದು ಹೆಲ್ತ್ ಸೆಕ್ಟ್ರು, ತದ್ವಿರುದ್ಧ ಇರುವಂಥ ಒಂದು ಸೆಕ್ಟರ್ಗಳು ಒಂದಾಗಿದ್ದು ಹೇಗೆ? ಜೊತೆಗೆ ಇವಾಗ ಏನು ಕಲಿತಾ ಇದ್ದೀರಾ ಇಲ್ಲಿ ಬಂದ ಮೇಲೆ? ನಮ್ಮದು 20 ವರ್ಷ ಏನು ನಾವು ಅನುಭವ ಅಂತ ಹೇಳ್ತೀವಿ. ನಾವು ಈ ಅನುಭವದಲ್ಲಿ ಜನರ ಜೊತೆಗೆ ಜಾಸ್ತಿ ಬೆರೋದ್ರಿಂದ ಎಲ್ಲ ಜನರು ಗುರ್ತಾ ಹಿಡ್ತಾರೆ ನಮಗೆ. ಈಗ ಹೆಂಗಾಗುತ್ತೆ, ಡಯಾಗ್ನೋಸ್ಟಿಕ್ ಸೆಂಟರ್ ಅಂದರೆ ಎಲ್ಲರೂ ಒಂದೇ ಕಡೆ, ಎಲ್ಲೋ ಹಾಸ್ಪಿಟಲ್ ಒಂದೇ ಕಡೆ ಇರ್ತಾರೆ. ನಾವು ಇಡೀ ಡಿಸ್ಟಿಕ್ ಅಥವಾ ಬೇರೆ ಡಿಸ್ಟಿಕ್ ಎಲ್ಲ ತಿಳಿಸಿ ಕೊಡಬೇಕಾದ್ರೆ ಆ ಕೆಲಸ ನಾನು ಮಾಡ್ತೀನಿ. ಅಂದರೆ ಪ್ರತಿಯೊಬ್ಬರಿಗೆ ನಾವು ಅವೇರ್ನೆಸ್ ಮೂಡಿಸೋದಾಗಲಿ, ಅಥವಾ ಯಾವ ರೀತಿ ನಾವು ಮೀಟಿಂಗ್ಸ್ ಮಾಡಬೇಕಾ, ಯಾವ ರೀತಿ ಜನರಿಗೆ ಕ್ಯಾಂಪ್ ಮಾಡಬೇಕಾ, ಹೆಲ್ತ್ ಕ್ಯಾಂಪ್ ಯಾವ ರೀತಿ ಹೇಳಬೇಕಾ, ಮಂದಿಗೆ ಹೆಂಗೆ ಬ್ಲಡ್ ಶುಗರ್ ಅಂದರೆ ಏನು, ಇದೆಲ್ಲ ಅವೇರ್ನೆಸ್ ಇವ್ರ ಜೊತೆ ಟ್ರೈನಿಂಗ್ ತೊಗೊಂಡು ಅವ್ರು ಟೆಕ್ನಿಕಲಿ ಎಲ್ಲ ಕಂಪ್ಲೀಟ್ ಎಲ್ಲ ನಮ್ಮ ಟೆಕ್ನಿಕಲಿ ಡೈರೆಕ್ಟರ್ ಶ್ರೀಕಾಂತ್ ಕವೀಶ್ವರಿ ಅಂತಾರೆ, ಅವರೆಲ್ಲ ಕಂಪ್ಲೀಟಾಗಿ ಅವ್ರು ನೋಡ್ತಾರೆ. ಮಿಕ್ಕಿದ್ದು ಹೊರಗಡೆ ಫೀಲ್ಡ್ ಆಯಿತು, ಈ ಕಂಪ್ಲೀಟ್ ಮ್ಯಾನೇಜ್ಮೆಂಟ್. ಯಾಕಂದರೆ 20 ಇಯರ್ಸಿಂದ ಮ್ಯಾನೇಜ್ಮೆಂಟ್ನಲ್ಲೇ ಇದ್ದೀನಿ, ಅದನ್ನೆಲ್ಲ ನಾನು ನೋಡ್ಬೋದು. ನೀವು ಮುಂಚೆ ಫಿನಾನ್ಷಿಯಲ್ ಸೆಕ್ಟರಲ್ಲಿ ಇರೋದ್ರಿಂದ ಹೆಲ್ತ್ ಬಗ್ಗೆ ಒಂದಿಷ್ಟು ಕಾನ್ಸಂಟ್ರೇಷನ್ ಕೊಟ್ಟಿರ್ತೀರಾ, ಬಟ್ ಇಲ್ಲಿ ಬಂದ ಮೇಲೆ ಎಷ್ಟು ಅವೇರ್ ಆಗಿದ್ದೀರಾ ಇದರಿಂದ ಅಂತ? ತುಂಬ ಆಗಿದ್ದೀನಿ. ಫಸ್ಟ್ ಆಫ್ ಆಲ್ ನಾನೇ ಆಗಿದ್ದೀನಿ. ಆನಂತರ ನನ್ನ ಪರಿವಾರ, ನನ್ನ ಫ್ಯಾಮಿಲಿ, ಟೋಟಲ್ ನನ್ನ ಲ್ಯಾಂಗ್ವೇಜು ಚೇಂಜ್ ಆಗಿದೆ. ಅದರ ಯಾವ ರೀತಿ ಹೆಲ್ತ್ ಬದ್ದಲ್ಲಿ ಹೇಳಬೇಕು, ಮಂದಿ ಜೊತೆ ಬೆರೆತು ಮಾತಾಡಬೇಕು, ನಾವು ಎಷ್ಟು ಅವೇರ್ನೆಸ್ ಇರಬೇಕು,
ಸ್ವತಃ ನಾವೂ ಆಗಿದ್ದೀವಿ. ಇದನ್ನು ನೋಡಿ ನನಗೂ ಇನ್ನೂ ತುಂಬ ಖುಷಿ ಅನಿಸ್ತದೆ. ಇನ್ನೂ ಮುಂಚೆ ಯಾಕೆ ನಾವು ಬರಬಾರ್ದಿತ್ತು ಈ ಸೆಕ್ಟರ್ನಲ್ಲಿ ಅಂಥೇಳಿ ಇವಾಗ ತುಂಬ ಖುಷಿ ಅನ್ನಿಸ್ತದೆ ಇದಕ್ಕೆ ಬಂದು ಮಾಡ್ತಾಯಿದ್ದೀವಿ. ಶ್ರೀಕಾಂತ್ ಕವೇಶ್ವರ್ ಅವರು ಕಂಪ್ಲೀಟ್ 20 ವರ್ಷದಿಂದ ಅವ್ರು ಟೆಕ್ನಿಕಲಿ ಅವರೇ ನೋಡ್ತಾರೆ. ಆಮೇಲೆ ನಮ್ಮಲ್ಲೇ ಡಾಕ್ಟರ್ಸ್ ಇದ್ದಾರೆ, ಒಳ್ಳೆ MD ಪ್ಯಾಥಾಲಜಿ ಮೇಡಮ್ ಇದ್ದಾರೆ, AHF ಇವ್ರು ಡಾಕ್ಟ್ರ್ ಇದ್ದಾರೆ, 3-4 ಡಾಕ್ಟ್ರು ಇದ್ದಾರೆ ನಮ್ಮಲ್ಲಿ. ಅವ್ರ ಟೀಮು ಇವ್ರ ಕೂಡ ರಿಸರ್ಚ್ ಮಾಡಿ ಬೇರೆ ಬೇರೆ ಯಾವ ಹೊಸ ಟೆಸ್ಟ್ ಮಾಡಬೇಕು ಅಥವಾ ಎಕ್ಸಿಸ್ಟಿಂಗ್ ಇದ್ದ ಟೆಸ್ಟ್ ಯಾವ ರೀತಿ ಎಕ್ಯುರೇಸಿ ಕೊಡಬೇಕು, ರಿಸಲ್ಟ್ ಕರೆಕ್ಟಾಗಿ ಕೊಡಬೇಕಾ, ಇನ್ ಟೈಮ್ದಾಗ ಕೊಡಬೇಕಾ, ಇದನ್ನೆಲ್ಲ ಅವರೇ ನೋಡ್ತಾರೆ. ನಮ್ಮ ಡಯಾಗ್ನೋಸ್ಟಿಕ್ ಸೆಂಟ್ರಲ್ಲಿ ಜಸ್ಟ್ ಟೆಸ್ಟಿಂಗ್ ಎಲ್ಲ ಆಗುತ್ತೆ, ಬಟ್ ಜನರಿಗೆ ಹೇಗೆ ತಲುಪಿಸ್ಬೇಕು, ಅವರಿದ್ದ ಪ್ರತಿಯೊಬ್ಬ ಅವೇರ್ನೆಸ್ ಹೆಂಗೆ ಕೊಡಬೇಕು. ಯಾಕಂದ್ರೆ ನೋಡಿ ನಮ್ದಿರೋದು ಬೆಳಗಾವಿ ಡಿಸ್ಟಿಕ್ನಲ್ಲಿ, ಇನ್ನು ರೂರಲ್ ಏರಿಯಾದಾಗ ಹೋಗಿ ಅಲ್ಲಿ ಪ್ರತಿಯೊಬ್ಬರಿಗೆ ಇದರ ಬದಲು ಹೇಳಬೇಕು, ಅದನ್ನು ಯಾವ ರೀತಿ ಹೇಳಬೇಕು, ಯಾವ ರೀತಿ ತಲುಪಿಸ್ಬೇಕು ಅನ್ನೋದು ನಮ್ಮ ಕೆಲಸ. ಆಮೇಲೆ ಇವಾಗ ಪ್ರೆಸೆಂಟ್ ಏನಿದೆ ಮೇಡಮ್, ಶುಗರ್ ಅನ್ನೋದೊಂದಿದೆ, ಬ್ಲಡ್ ಶುಗರ್, ಮೋಸ್ಟ್ಲಿ ತಮಗೆ ಗೊತ್ತಿರಬೇಕು. ಅದೊಂದು ದೊಡ್ಡ ಕಾಯಿಲೆ ಆಗಿದೆ ಇವಾಗ, ಬಟ್ ಪ್ರತಿಯೊಬ್ಬರಿಗೆ ಇದೆ. ಬಟ್ ಆ ಬ್ಲಡ್ ಶುಗರ್ ಅನ್ನೋದು ಅವೇರ್ನೆಸ್ ಭಾಳಷ್ಟು ಕಮ್ಮಿ ಇದೆ. ಗೋರ್ಮೆಂಟ್ನವ್ರು ಮಾಡ್ತಾರೆ ಎಲ್ಲರೂ, ಬಟ್ ನಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಇದೆಯಲ್ಲ ನಾವು ಅದನ್ನು ಹೇಳೋಗೋಸ್ಕರ ಈಗ ಯಾವ ಥರ ಹೇಳಬೇಕು ಕ್ಯಾಂಪ್ ಮಾಡ್ತೀವಿ, ತಿಳಿಸಿ ಹೇಳ್ತೀವಿ. ಆಮೇಲೆ ನಮ್ಮ ಕಾಮಾಖ್ಯ ಹೆಲ್ತ್ ಪ್ಲಸ್ ಅಂತ ಒಂದು ಕಾರ್ಡ್ ಲಾಂಚ್ ಮಾಡಿದ್ದೀವಿ. ಆ ಕಾರ್ಡ್ ಏನು ಮಾಡುತ್ತೆ ಅಂದರೆ ಪ್ರತಿಯೊಬ್ಬರಿಗೂ ಕಾರ್ಡ್ ಮೆಂಬರ್ ಮಾಡ್ಕೋಬೇಕಂತ ನಾವು ಇಂಡಿವಿಜುವಲ್ ಆಗಿ ಭೇಟಿಯಾಗಿ ಹೇಳ್ತೀವಿ. ಆ ಕಾರ್ಡ್ನಲ್ಲಿ ಒಂದು ಕಾರ್ಡ್ನಲ್ಲಿ 3 ಮೆಂಬರ್ ಆಗ್ತಾರೆ, ಲೈಫ್ ಅಂದರೆ ಫ್ಯಾಮಿಲಿ ಮೆಂಬರ್ ಎಲ್ಲ ಇರ್ತಾರೆ. ಒಬ್ಬರು ಕಾರ್ಡ್ ಹೋಲ್ಡರ್ ಇರ್ತಾರೆ, ಇಬ್ಬರು ನಾಮಿನಿ ಇರ್ತಾರೆ. ಆ 3 ಮಂದಿಗೆ ಲೈಫ್ ಟೈಮ್ ಬ್ಲಡ್ ಶುಗರ್ ಟೆಸ್ಟಿಂಗ್ ಫ್ರೀ ಕೊಡ್ತಾಯಿದ್ದೀವಿ. ಆಮೇಲೆ ಕಾರ್ಡ್ ಹೋಲ್ಡ್ರಿಗೆ 30% ಆಲ್ ಈಗೇನು 2,000-3,000 ಸಾವಿರ ನಾವು ಟೆಸ್ಟ್ ಹೇಳಿದೆವಲ್ಲ ಅದರಲ್ಲಿ 30% ಡಿಸ್ಕೌಂಟು ಕಾರ್ಡ್ ಹೋಲ್ಡ್ರಿಗೆ ಕೊಡ್ತಾಯಿದ್ದೀವಿ. ನಾಮಿನಿಗೆ 20% ಡಿಸ್ಕೌಂಟ್ ಕೊಡ್ತಾಯಿದ್ದೀವಿ. ಆಮೇಲೆ ಈ ಟೆಸ್ಟಿಂಗ್ನಲ್ಲಿ ಯಾವುದೇ ಏಜ್ ಲಿಮಿಟ್ ಇರಲ್ಲ. ಈಗ ವಯಸ್ಸಾದವರು ಇರ್ತಾರೆ ಮನೆಯಲ್ಲಿ, ಕೆಲವ್ರಿಗೆ ಬರೋಕ್ಕಾಗಲ್ಲ, ಈಗಿನ ಬಿಜಿ ಶೆಡ್ಯೂಲಲ್ಲಿ ಬಂದು ಅಲ್ಲಿ ಟೈಮ್ ಕೊಡಬೇಕು, 2-3 ತಾಸು ನಿಲ್ಲಬೇಕು, ಅದು ಬರಬಾರ್ದು ಅಂತೇಳಿ ನಮ್ಮ ಕಾಮಾಖ್ಯ ಟೀಮ್ ವತಿಯಿಂದನೇ ನಾವು ಅವ್ರ ಮನೆಗೆ ಹೋಗಿ ಸ್ಯಾಂಪಲ್ ಕಲೆಕ್ಷನ್ ತಂದು ಡಿಜಿಟಲ್ ಆಗಿ ಆ್ಯಪ್ ಮಾಡಿದ್ದೀವಿ. ಅದು ಮತ್ತೊಂದು ಏನಂದರೆ ಇನ್ನೂ ಹೋಗಿ ಬಂದುಬಿಟ್ಟು ಅದು ನಾವು ಪೂರ್ತಿ ಕ್ಯಾಶ್ಲೆಸ್ ಇದೆ, ಎಲ್ಲ ಆನ್ಲೈನನ್ನೇ ಮಾಡ್ತೀವಿ. ಆನ್ಲೈನ್ ಅವ್ರು ಜಸ್ಟ್ ಬುಕ್ ಮಾಡಿದರೆ ನಾಳೆ ಬೆಳಗ್ಗೆ ಫಾಸ್ಟಿಂಗ್ ಇರುತ್ತೆ, PP ಇರುತ್ತೆ, ಬೆಳಿಗ್ಗೆ ಹೋಗಿ ಅವರು ಬ್ಲಡ್ ಟೆಸ್ಟ್ ಶಾಂಪಲ್ ತೊಗೋತಾರೆ, ಅದು ಬಂದು ಟೆಸ್ಟ್ ಮಾಡ್ತಾರೆ, ಕರೆಕ್ಟಾಗಿ ಅಕ್ಯುರೇಸಿಯಾಗಿ ಟೆಸ್ಟ್ ಮಾಡ್ತಾರೆ. ಟೆಸ್ಟ್ ಮಾಡಿ ಅವರು ಆ್ಯಪ್ಗೆ ಡೌನ್ಲೋಡ್ ಆಗುತ್ತೆ, ಡಿಜಿಟಲಾಗಿ ನೋಡ್ಕೋಬೋದು. ನಮ್ಮ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಡೌನ್ಲೋಡು 2 ಥರ ಇದೆ, ನಾವು ಆ್ಯಂಡ್ರಾಯ್ಡು ಮತ್ತು iPhone ಅಂತೀವಲ್ಲ iOS, ಅದ್ರ 2 ಥರಲ್ಲಿ ನೀವು ಬುಕ್ ಮಾಡ್ಕೋಬೋದು. ಮಾಡಿದ ನಂತರ ನಮ್ಮಲ್ಲಿ ಇಂತಲ್ಲಿ ಅವ್ರ ನೋಟಿಫಿಕೇಶನ್ ಬರುತ್ತೆ, ಅವ್ರಿಗೆ ಬುಕ್ ಅಂತ ಕಾಲ್ ಹೋಗುತ್ತೆ ನಮ್ಮ ಕಾಲ್ ಸೆಂಟ್ರಿಂದ, ಎಷ್ಟು ಗಂಟೆಗೆ ಬರಬೇಕೆಲ್ಲ ಬುಕ್ಕಿಂಗ್ ಮಾಡ್ಕೋತಾರೆ. ಬೆಳಗ್ಗೆ ಹೋಗಿ ಅವ್ರ ಬ್ಲಡ್ ಶಾಂಪಲನ್ನು ತೆಗೆದುಕೊಂಡು ಬಂದು ಇಲ್ಲಿ ನಮ್ಮಲ್ಲಿ ಸೆಂಡ್ ಮಾಡ್ತಾರೆ. ಅವರು ಟೆಸ್ಟಿಂಗ್ ಎಲ್ಲ ಮಾಡಿ ಡಿಪೆಂಡ್ಸ್ ಟೆಸ್ಟಿಂಗ್ ಯಾವ ಇಮಿಡಿಯೇಟ್ ಹಾಫ್ ಆನ್ ಅವರ್ ಟೆಸ್ಟಿಂಗ್ ಇದೆ, 1 ಅವರ್ ಇದೆ. ಈ ಟೆಸ್ಟ್ ಯಾವ ರೀತಿ ಬರುತ್ತೆ ಅದನ್ನು ನೋಡಿ ಇಮಿಡಿಯೇಟಾಗಿ ನಾವು ಅವರಿಗೆ ರಿಪೋರ್ಟ್ ಆನ್ಲೈನನ್ನು ಅವ್ರಿಗೆ ತಲುಪಿಸ್ತೀವಿ. ಫೋನ್ ಮುಖಾಂತರನೇ ಹೇಳ್ತೀವಿ, ಡಿಜಿಟಲ್ನೂ ಹೋಗುತ್ತೆ. ಆಮೇಲೆ ನಮ್ಮಲ್ಲಿ ಫಿಸಿಷಿಯನ್ಸ್ ಇದ್ದಾರೆ, ಇನ್ ಕೇಸ್ ಅವರಿಗೆ ಅದರಲ್ಲಿ ಬ್ಲಡ್ಡಲ್ಲಿ ಏನು ಜಾಸ್ತಿ ಕಮ್ಮಿ ಎಲ್ಲ ಇದ್ದರೆ ಅವ್ರಿಗೆ ಒಂದು ಸಜೆಷನ್ ಮಾಡ್ತಾರೆ. ಅವ್ರು ಬಂದುಬಿಟ್ಟು ಅದು ಆ ರಿಪೋರ್ಟ್ ತೊಗೊಂಡು ಅವರು ಫ್ಯಾಮಿಲಿ ಡಾಕ್ಟರ್ ಇರ್ತಾರೆ, ಅವ್ರಿಗೆ ಎಲ್ಲಿ ಬೇಕು ಅಲ್ಲಿ ಒಳ್ಳೆ ಡಾಕ್ಟರ್ ಕಡೆ ಅವ್ರು ಹೋಗಿ ಸಜೆಷನ್ ತೊಗೊಂಡು ಟ್ರೀಟ್ಮೆಂಟ್ ತೊಗೋತಾರೆ. ತುಂಬ ಜನ ಹ್ಯಾಪಿ ಆಗಿದ್ದಾರೆ. ಅವರಾಗಿ ಆನ್ಲೈನ್ ನಮ್ಗೆ ಸರ್ಚ್ ಮಾಡಿ, ನಮ್ಮ ವೆಬ್ಸೈಟ್ ಸರ್ಚ್ ಮಾಡಿ ಅಥವಾ ಆನ್ಲೈನ್ ಸರ್ಚ್ ಮಾಡಿ ಅವರೇ ಖುದ್ದಾಗಿ ಬಂದು ಮೆಂಬರ್ ಆಗ್ತಾಯಿದ್ದಾರೆ. ಸಾಕಷ್ಟು ಡಯಾಗ್ನೋಸ್ಟಿಕ್ ಸೆಂಟರ್ಗಳು ಇಲ್ಲಿ ಇದೆ, ಬಟ್ ನಿಮ್ದು ಎಷ್ಟು ವಿಭಿನ್ನವಾಗಿ ನಿಲ್ಲುತ್ತೆ? ಸೊ ಫೆಸಿಲಿಟಿಯಲ್ ವೈಸ್ ಆಗಿರ್ಬೋದು, ಸರ್ವಿಸ್ ವೈಸ್ ಆಗಿರ್ಬೋದು, ಪ್ರೈಸ್ ವೈಸ್ ಆಗಿರ್ಬೋದು, ಹೆಂಗೆ ಕೊಡ್ತಿದ್ದೀರಾ ಅಂತ? ನೋಡಿ ಮೇಡಮ್, ನಮ್ಮಲ್ಲೇ ಹೈಯರ್ ಟೆಕ್ನಾಲಜಿ ಎಲ್ಲ ಯೂಸ್ ಮಾಡ್ತಾರೆ. ಇವತ್ತಿನ ಡೇಟಿಗೆ ಏನು ಟೆಕ್ನಾಲಜಿ ಬರ್ತದೆ, ಜರ್ಮನ್ ಮೇಡ್ ಕಂಪ್ನಿ ಮಷಿನ್ಸ್ ಬಂದಿದ್ದಾವೆ. ಆ್ಯಟ್ ಎ ಟೈಮ್ 1000 ಶಾಂಪಲ್ ರನ್ ಆಗುವಂಥ ಮಷಿನ್ ಇದೆ. ಅಕ್ಯುರೇಸಿ ಜಾಸ್ತಿ ಇದೆ, ಎನೇಬಲ್ ರಿಪೋರ್ಟ್ ಕೊಡ್ತಾರೆ. ಯಾಕಂದರೆ ಕಂಟಿನ್ಯೂಸ್ ಆಗಿ ನಮ್ಮಲ್ಲೇ ಸೆಂಟ್ರಲ್ ಗೌರ್ಮೆಂಟಿಂದ ಬರ್ತಾರೆ, ಇನ್ಸ್ಪೆಕ್ಷನ್ ಇರುತ್ತೆ, ಅದನ್ನು ಅವ್ರಿಗೆ ಚೆನ್ನಾಗಿ ಸರ್ವಿಸ್ ಕೊಡ್ತಾ ಇದ್ದೀವಿ. ಸರ್, ಇದ್ರ ಜೊತೆಗೆ ಇಲ್ಲಿ ಸ್ಟಾಫ್ಗಳು ಎಷ್ಟು ಜನ ಇದ್ದಾರೆ? ಸೊ ಅವ್ರ ಡ್ಯೂಟೀಸ್ಗಳು ಹೆಂಗೆ ಮಾಡ್ತಾ ಇದ್ದಾರೆ? ಸೊ ಡಾಕ್ಟರ್ಸ್ಗಳು ಎಷ್ಟು ಜನ ಇದ್ದಾರೆ, ಇದ್ರ ಬಗ್ಗೆ ಹೇಳ್ಬೋದು? ಇಲ್ಲಿ ಡಾಕ್ಟರ್ಗಳು ಪ್ಯಾಥಾಲಜಿ ಮೇಡಮ್ ಇದ್ದಾರೆ, ಒಬ್ಬರು ಫಿಸಿಷಿಯನ್ ಇದ್ದಾರೆ, ಇನ್ನೊಬ್ಬರು ಡಾಕ್ಟರ್, ಟೋಟಲ್ 3 ಜನ ಡಾಕ್ಟರ್ ಇದ್ದಾರೆ. ಆಮೇಲೆ ಟೆಕ್ನಿಕಲ್ಲಿ ಒಳಗೆ ಸ್ಟಾಫ್ ಬೇರೆ ಇದೆ, ಮಾರ್ಕೆಟಿಂಗ್ ಮಾಡೋದು ಬೇರೆ ಇದೆ. ಆಮೇಲೆ PROಗಳಿದ್ದಾರೆ. ಇಮಿಡಿಯೇಟ್ ಹಂಗೆ ಏನಾದರೂ ಎಮರ್ಜೆನ್ಸಿ ಕಾಲ್ ಮಾಡ್ತಾರೆ, ಕಾಲ್ ಮಾಡಿ ಅವ್ರಿಗೆ ಫ್ಯಾಮಿಲಿದವ್ರಿಗೆ ಹೇಳ್ತಾರೆ. ನಮ್ಮ ಟೀಮೆಲ್ಲ ಚೆನ್ನಾಗಿ ಟೀಮೆಲ್ಲ ಇದೆ ನಮ್ಮಲ್ಲಿ. ಅರೌಂಡ್ ಒಂದು 35 ಜನ ನಮ್ಮ ಸ್ಟಾಫ್ ಇದ್ದಾರೆ ಪ್ರೆಸೆಂಟ್ಲಿ.
ಅವರು ಎಲ್ಲ ಟೈಮ್ ಶೆಡ್ಯೂಲ್ ಹಾಕೊಂಡಿರ್ತಾರೆ, ಮೀಟಿಂಗ್ ಕರಿತಿರ್ತಾರೆ, ಅವರು ಟೆಕ್ನಿಕಲ್ ಕೆಲಸ ಮಾಡ್ತಿರ್ತಾರೆ, ಡಾಕ್ಟರ್ ಜೊತೆ ಕೂಡಿ ಅವರು ಕೆಲಸ ಮಾಡ್ತಿರ್ತಾರೆ. ಹಾಫ್ ಡೇ ಇಲ್ಲೇ ಇರ್ತೀವಿ, ಈವ್ನಿಂಗ್ ಮೀಟಿಂಗ್ ಮಾಡ್ತೀವಿ, ನೆಕ್ಸ್ಟ್ ಡೇ ಏನು ಯಾವ್ದು ಬುಕ್ಕಿಂಗ್ ಬಂದಿದೆ ಅವರೆಲ್ಲ ಪ್ರತಿಯೊಬ್ಬರಿಗೂ ಒಬ್ಬೊಬ್ಬರು ಅಥಾರಿಟಿ ಕೊಟ್ಬಿಟ್ಟಿದೆ, ಅವರು ಮ್ಯಾನೇಜರ್ ಅವ್ರವ್ರ ಕೆಲಸ ಮಾಡ್ತಿರ್ತಾರೆ. ಒಂದು ಚಿಕ್ಕ ಸಂಸ್ಥೆ ಇದ್ದಂಥ ಕಾಮಕ್ಕೆ ದೊಡ್ಡ ಮಟ್ಟಕ್ಕೆ ಬೆಳೆದಿದೆ. ಸೊ ಹೆಂಗೆ ಅನ್ನಿಸ್ತಾ ಇದೆ ಸರ್, ಒಂದು ಬೆಳಗಾವಿ ಅನ್ನುವಂತಹ ಒಂದು ಜಿಲ್ಲೆಯಲ್ಲಿ ಈ ಥರ ಒಂದು ಬೆಳವಣಿಗೆ? ಕಾಮಾಖ್ಯ ಅಂದರೆ 24/7 ಕಂಟಿನ್ಯೂ ರನ್ ಆಗ್ತಿರೋದು. ಯಾಕಂದರೆ ನಮ್ಮ ಕಾಮಾಖ್ಯ ಏನಿದೆ ಅಲ್ಲ, ಇದು ಟೈಮಿಂಗ್ ಇರಲ್ಲ. ಮುಂಜಾನೆ 8ಕ್ಕೆ ಸ್ಟಾರ್ಟ್ ಆಗುತ್ತೆ, ಈವ್ನಿಂಗ್ ಬಂದ್ ಆಗುತ್ತೆ. ಇದರ 24/7 ಇರುತ್ತೆ. ಪ್ರತಿ ಜನರಿಗೂ ನಾವು ನಾವು ಕೊಡೋ ರಿಪೋರ್ಟು ಅವ್ರ ಕಡೆ ಹೋಗಿ ಕೇಳೋದು, ಅವರು ಒಂದು ಫ್ಯಾಮಿಲಿ ಥರ ಆಗಿಬಿಟ್ಟಿದ್ದಾರೆ. ಇವಾಗ ನಮ್ಮದು ಎಲ್ಲ ನಮ್ಮ ಯಾವ ಹೆಲ್ತ್ ಪ್ಲಸ್ ಕಾರ್ಡ್ ಮೆಂಬರ್ ಆಗಲಿ, ಮಿಕ್ಕಿದವ್ರು ಯಾವುದೂ ಇದಾಗಲಿ, ಒಂದೇನೋ ವಿಭಿನ್ನ ಸೆಕ್ಟ್ರಿ ಇದೆ. ಚೆನ್ನಾಗಿ ಅನ್ನಿಸ್ತದೆ. ಯಾಕಂದರೆ ಇದರಲ್ಲಿ ಹೆಂಗಿರ್ತದೆ, ಕೆಲವೊಂದು ಸೆಕ್ಟ್ರಿ ಉದಾಹರಣೆಗೆ ನೀವು ಹೇಳಿದ್ರೆ ನಂದು ಕೋಆಪರೇಟಿವ್ ಫೈನಾನ್ಷಿಯಲ್ ಸೆಕ್ಟ್ರ್, ಅದಕ್ಕೆ ಲಿಮಿಟೆಡ್ ಇವರೇ ಬರಬೇಕು ಇವರೇ ಹೋಗ್ಬೇಕು ಅಂತ ಇರುತ್ತೆ. ಬದ್ರೆ ಇದರಲ್ಲಿ ಯಾರು ಚಿಕ್ಕವರು ದೊಡ್ಡವರು ಬಡವರು ಸಾವುಕಾರ ಯಾರು ಎಲ್ಲರಿಗೂ ಹೆಲ್ತ್ ಒಂದೇ ಇರುತ್ತೆ. ಇವರೆಲ್ಲರ ಜೊತೆ ಕೆಲಸ ಮಾಡ್ಲಿಕ್ಕೆ ತುಂಬ ಖುಷಿ ಅನ್ನಿಸ್ತದೆ. ಖುಷಿ ಕೊಡ್ತಾ ಇದೆಯಾ ಅಥವಾ ಕಷ್ಟ ಏನಾದರೂ ಫೀಲ್ ಆಗ್ತಾ? ಕಷ್ಟ ಏನೂ ಅನಿಸಲ್ಲ. ಇನ್ನೂ ಕೆಲಸ, ಇನ್ನೂ ದೇವ್ರ ಶಕ್ತಿ ಕೊಟ್ಟರೆ ಇನ್ನೂ ರಾತ್ರಿ ಎಲ್ಲ ಇಡೀ ಕೆಲಸ ಮಾಡಿದ್ರೆ ಖುಷಿ ಅನ್ನಿಸ್ತದೆ. ಯಾಕಂದರೆ ಹೆಲ್ತ್ ಅಲ್ಲ, ಜನರಿಗೆ ಇದನ್ನು ನಾವು ಏನು ಮಾಡ್ತಾ ಇದ್ದೀವಿ, ಅವ್ರಿಗೇನು ನಾವು ಸರ್ವಿಸ್ ಕೊಡಬೇಕು, ಇದನ್ನೆಲ್ಲ ಮಾಡೋದ್ರಿಂದ ಇನ್ನೂ ಖುಷಿ ಜಾಸ್ತಿನೇ ಆಗ್ತದೆ. ಬೆಳಗ್ಗೆ ತನಕ ಮಾಡಕ್ಕೆ ರೆಡಿ ಇದ್ದೀರಿ ಅಂತ ಹೇಳ್ತಿದ್ದಾರೆ, ಬಟ್ ಮನೇಲಿ ಯಾವ ಥರ ಸಪೋರ್ಟ್ ಇದೆ ಅಂತ? ಮೇಡಮ್, ಇದೆಲ್ಲ ಮನೆಯಲ್ಲಿ ಸಪೋರ್ಟ್ ಇರೋದ್ರಿಂದನೇ ಇದೆಲ್ಲ ಆಗೋದು. ಮನೆಯವ್ರ ಜೊತೆ ನಮ್ಮ ಜೊತೆ ಸದಾಕಾಲ ಯಾವತ್ತೂ ಇರ್ತಾರೆ. ಹಿಂದೆ ಬೇರೆ ಫರ್ಮಲ್ಲಿ ಇದ್ದರು, ಇದಕ್ಕೆ ಅವ್ರು ಸಪೋರ್ಟ್ ಮಾಡಿದ್ರಿಂದ ನಾವು ಇದು ಇನ್ನೂ ಜಾಸ್ತಿ ಆಗ್ತಾ ಇರೋದು. ಸೊ ಈ ಸಂಸ್ಥೆಯಲ್ಲಿ ನೀವು ಆಗಾಗ ಫಿನಾನ್ಷಿಯಲ್ ಸೆಕ್ಟ್ರಲ್ಲಿ ಒಂದಿಷ್ಟು ಜನ ನಿಮ್ಮಿಂದಾಗಿ ಕೆಲಸ ಪಡ್ಕೊಂಡಿದ್ದಾರೆ. ಸೊ ಇಲ್ಲಿ ಎಷ್ಟು ಜನರಿಗೆ ಉದ್ಯೋಗ ಅವಕಾಶ ಸಿಕ್ಕಿದೆ ಅಂತ? ಇವಾಗ ಪ್ರೆಸೆಂಟ್ 35-40 ಜನ ಇದ್ದಾರೆ. ನನ್ನ ಪ್ರಕಾರ ನಮ್ಮ ಪೆಟ್ಸನ್ ಗ್ರೂಪ್ನಲ್ಲಿ ಆ ಥರ 100 ಜನ ಇದ್ದರು. ಇಲ್ಲೂ 100 ಹೋಗಿ 1000 ಜನ ಕೆಲಸ ಮಾಡಲಿ ಅಂತ ನನ್ನ ಆಸೆ ಇದೆ. ನನ್ನದು ಉದ್ದೇಶನೇ ಅದೇ. ಅಂದರೆ ಈ ಜಿಲ್ಲೆಯಲ್ಲಿರುವಂತಹ ಒಂದಿಷ್ಟು ಪೇಷಂಟ್ಗಳ ಬ್ಲಡ್ ಅನ್ನು ಹೆಂಗೆ ಕಲೆಕ್ಟ್ ಮಾಡ್ತೀರಾ, ಅಥವಾ ಬ್ಲಡ್ ಕಲೆಕ್ಷನ್ಸ್ ಬೇಕು ಅಂದಾಗ ಅದನ್ನು ಯಾವ ರೀತಿ ಕಲೆಕ್ಟ್ ಮಾಡ್ಕೊತಾ ಇದ್ದೀರಾ? ಇವಾಗ ನೋಡಿ, ನಮ್ಮ ಬೆಳಗಾವಿ ಸಿಟಿಯಲ್ಲಿ ಮಾತ್ರ ನಮ್ದು ಇಲ್ಲಿ ಮಾಡ್ತಾ ಇದ್ವಿ. ತಾಲೂಕದಲ್ಲಿ ಆಲ್ರೆಡಿ ನಾವು ಎಕ್ಸಿಸ್ಟಿಂಗ್ ಮಾಡ್ತಾ ಇದ್ದೀವಿ. ಅಲ್ಲಿ ತಾಲೂಕು ವೈಸು ನಮ್ಮ ಬ್ಲಡ್ ಶಾಂಪಲ್ ಕಲೆಕ್ಷನ್ ಸೆಂಟ್ರ್ ಮಾಡಿದ್ದೀವಿ. ಅಲ್ಲೇ ಬಂದು ಕೊಡ್ಬೋದು. ಪ್ರತಿ ತಾಲೂಕದಲ್ಲಿ 14 ತಾಲೂಕದಲ್ಲಿ ಅಲ್ಲೇ ಜನರು ಬಂದು ಶಾಂಪಲ್ ಕೊಡ್ಬೋದು. ಅಲ್ಲಿಂದ ಪಿಕ್ ಮಾಡಲಿಕ್ಕೆ ನಮ್ಮ ಟೀಮ್ ಇರುತ್ತೆ. ಸೊ ಕಾಮಾಖ್ಯ ಚಿಕ್ಕದಿಂದ ಈಗ ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಬೆಳೆದಿದೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅಥವಾ ಊರುಗಳಲ್ಲಿ ಮತ್ತೊಂದು ಕಾಮಾಖ್ಯ ಓಪನ್ ಮಾಡುವ ಪ್ಲಾನ್ ಇದೆಯಾ, ಹೇಗೆ ಅಂತ? ಇದೇ ಈ ಡಿಸ್ಟಿಕ್ಕಿಂದ ಬೇರೆ ಅಕ್ಕಪಕ್ಕ ಬಾಗಲಕೋಟೆ, ಧಾರವಾಡ, ಹುಬ್ಬಳ್ಳಿ, ಬಿಜಾಪುರ ಇದೆ, ಬೇರೆ ಡಿಸ್ಟಿಕ್ಕೂ ನಾವು ಮಾಡಬೇಕಂತ ವಿಚಾರ ಇಟ್ಕೊಂಡಿದ್ದೀವಿ. ಮೀಟಿಂಗ್ ಎಲ್ಲ ಮಾಡಿದ್ದೀವಿ. ಈಗ ಸರ್ವಿಸ್ ಯಾವ ಥರ ಕಂಟಿನ್ಯೂ ಆಗ್ತಾ ಇಲ್ಲ, ಆ ಸರ್ವಿಸ್ ಕೊಟ್ಕೋತ ಬೇರೆ ಜಿಲ್ಲೆಗೂ ನಾವು ವಿಸ್ತಾರ ಮಾಡ್ತೀವಿ. ಇನ್ನು ಜಿಲ್ಲೆಯ ಕಾರ್ಮಿಕರ ಆರೋಗ್ಯ ತಪಾಸಣೆ ನೀವು ಮಾಡ್ತೀರಿ ಅಂತ ಗೊತ್ತಾಯಿತು. ಸೊ ಹೆಂಗೆ ಮಾಡ್ತೀರಾ? ಕಾರ್ಮಿಕ ತಪಾಸಣೆ ಅಂದರೆ ಅಲ್ಲಿ ಫ್ಯಾಕ್ಟ್ರಿ ಓನರ್ಗೆಲ್ಲ ನಮ್ಮ ಟೀಮದವ್ರು ಭೇಟಿ ಆಗ್ತಾರೆ. ಭೇಟಿ ಆಗ್ತ ತಕ್ಷಣ ಅವರು 100 ಜನ ಆಲ್ಮೋಸ್ಟ್ ನಮ್ಮ ಡಿಸ್ಟಿಕ್ನಲ್ಲಿ 100 ಫ್ಯಾಕ್ಟ್ರೀಸ್ ಇದೆ. ಆ ಫ್ಯಾಕ್ಟ್ರಿ ಕಾರ್ಮಿಕರಿಗೆ ಪ್ರತಿ ವರ್ಷ ಅವ್ರಿಗೆ ಹೆಲ್ತ್ ಚೆಕಪ್ ಮಾಡಬೇಕಂತ ಗೌರ್ಮೆಂಟ್ ಮ್ಯಾಂಡೇಟ್ರಿ ಮಾಡಿದೆ. ಅದು NABL ಅಂಡರ್ ಕೆಳಗಡೆನೇ ಆಗಬೇಕು. NABL ಯಾರ್ದು ಡಯಾಗ್ನೋಸ್ಟಿಕ್ ಸೆಂಟರ್ ಇದೆಯಲ್ಲ ಅವ್ರ ಕಡೆನೇ ಆಗಬೇಕು. ಪ್ರತಿ ವರ್ಷ ಅಲ್ಲೇ ಕ್ಯಾಂಪ್ ಮಾಡ್ಕೊಂಡು ಅವ್ರ ಫ್ಯಾಕ್ಟ್ರಿನಲ್ಲಿ ಹೋಗಿ ನಾವು ಚೆಕಪ್ ಎಲ್ಲ ಮಾಡ್ತೀವಿ. ಸೊ ಆನ್ ಸೈಟ್ ವಿಸಿಟ್ ಬಗ್ಗೆ ಹೇಳೋದಾದ್ರೆ, ಆನ್ ಸೈಟ್ ಅಲ್ಲೇ ಹೋಗ್ತೀವಿ ನಾವು. ಅಲ್ಲಿ ಹೋಗಿ ನಮ್ಮ ಡಾಕ್ಟರ್ಸ್ ಇರ್ತಾರೆ, ನಮ್ಮ ಟೆಕ್ನಿಕಲಿ ಎಲ್ಲ ಇರ್ತಾರೆ. ಅಲ್ಲಿ ಹೋಗಿ ನಾವು ಕ್ಯಾಂಪ್ ಹಚ್ಚಿ ಪ್ರತಿಯೊಬ್ಬರಿಗೆ ಇಂಡಿವಿಜುವಲ್ ಆಗಿ ಟೆಸ್ಟ್ ಮಾಡಿ ಅವ್ರಿಗೂ ನಮ್ಮ ಸಾಫ್ಟ್ವೇರ್ನಲ್ಲಿ ಹಾಕಿ ಪ್ರತಿಯೊಬ್ಬ ಕಾರ್ಮಿಕರಿಗೂ ಅವರಿಗೆ ರಿಪೋರ್ಟ್ ಸೆಂಡ್ ಆಗುತ್ತೆ, ಓನರ್ಗೂ ಸೆಂಡ್ ಆಗುತ್ತೆ, ಗೌರ್ಮೆಂಟ್ಗೂ ಸೆಂಡ್ ಆಗುತ್ತೆ, ನಮ್ಮ ಹತ್ರನೂ ಇರುತ್ತೆ. ಇಷ್ಟು ನೀಟಾಗಿ ಅಲ್ಲಿ ಹೆಲ್ತ್ ಅವೇರ್ನೆಸ್ ಮಾಡಿ ಅವ್ರಿಗೆ ಸರ್ವಿಸ್ ಕೊಡ್ತಾರೆ. ಇವಾಗ ಹೊಸದಾಗಿ ಸರ್ಕಾರ ಕೂಡ ಮತ್ತೆ ಇದಾಗಿದೆ, ಆರೋಗ್ಯ ಸಚಿವರು ಅನ್ನ ಭೇಟಿ ಆಗುವಂತ ಏನಾದರೂ ಪ್ಲಾನ್ ಇದೆಯಾ, ಅಥವಾ ಆರೋಗ್ಯ ಸಚಿವರಿಂದ ಏನಾದರೂ ರಿವ್ಯೂ ಬಂದಿದೆಯಾ? ಯಾಕಂದ್ರೆ 100% ಮೇಡಮ್, ಇದು ಚೆನ್ನಾಗಿದೆ ಸರ್. ಇದೇ ರೀತಿ ಸರ್ವಿಸ್ ಕೊಟ್ಟು ನಮ್ಮದು ಆಸೆ ಇದೆ. ಆರೋಗ್ಯ ಸಚಿವರು ನಮ್ಮ ಇನ್ಸ್ಟಿಟ್ಯೂಟಿಗೆ ಒಮ್ಮೆ ಭೇಟಿ ಕೊಟ್ಟರೆ ನಮ್ಗೆ ಭಾಳ ತುಂಬ ನಮ್ಮ ಡಿಸ್ಟಿಕ್ನವ್ರಿಗೆ, ನಮಗೆ ಎಲ್ಲ ನಮ್ಮ ಕಾಮಾಖ್ಯ ಟೀಮ್ಗೆ ಎಲ್ಲರೂ ತುಂಬ ಖುಷಿ ಆಗುತ್ತೆ. ನಾವು ಪರ್ಸ್ನಲಿ ಹೋಗಿ ಅವ್ರಿಗೆ ಒಂದು ಭೇಟಿಯಾಗಿ ಬರ್ತೀವಿ ನಾವು. ಸರ್, ಈಗ ನಿಮ್ಮ ವೈಫ್ ನಿಮಗೆ ಯಾವ ಥರ ಸಪೋರ್ಟ್? ಅಲ್ಲಂದ್ರೆ ಅಕೌಂಟ್ಸ್ ಅಲ್ಲಿ ಅವರು ಕೂಡ ಪರಿಣಿತರು, ಸೊ ಇಲ್ಲಿ ಕೂಡ ಅದನ್ನು ನೋಡ್ಕೋತಾ ಇದ್ದಾರೆ. ಸೊ ಹೆಂಗಿದೆ ಅವ್ರ ಕೆಲಸ? ಇಲ್ಲಿ ಅವರಿಗೆ ನಾವು ಕೆಲಸ ಕೊಟ್ಟಿದ್ದೀರಾ ನೀವು? 100% ಹೇಳಿದಾರ ನೀವೇ ಹೇಳಿದಾರೆ. ಫ್ಯಾಮಿಲಿ ಅಂತ ಬೆಳಕ್ಕೆ ಅವ್ರು ಇರಲೇಬೇಕು. ಅವ್ರು ಇಲ್ಲದೆ ಇದ್ದರೆ ಮುಂದೆ ಹೋಗಲ್ಲ.
ನಾವೀಗೇನು ಹೇಳಿದೇವಲ್ಲ ಇಲ್ಲೂ ಅದೇ ಥರ ಕೆಲಸ. ಟೆಕ್ನಿಕಲ್ಲಿ ಅವ್ರು ನೋಡ್ತಾರೆ, ಮಾರ್ಕೆಟಿಂಗು ಅದು ಅಥವಾ ಮಿಕ್ಕಿದ್ದು ಫೈನಾನ್ಸ್ ಎಲ್ಲ ನಾನು ನೋಡ್ತೀನಿ, ಅಕೌಂಟಿಂಗ್ ಎಲ್ಲ ಅವರೇ ನೋಡ್ತಾರೆ. ಮುಖ್ಯವಾಗಿ ಯಾವೆಲ್ಲ ಟೆಸ್ಟ್ಗಳು ಇಲ್ಲಿ ನಡೆಯುತ್ತೆ ಅಂತ? ರೂಟೀನ್ ಟೆಸ್ಟಿಂಗ್ ಎಲ್ಲ ಆಗುತ್ತೆ ರೀ. ಆಮೇಲೆ ಮೊಲಿಕ್ಯುಲರಿ ಪೆಥಾಲಜಿ ಇರುತ್ತೆ, ಹಿಸ್ಟೋಪೆಥಾಲಜಿ ಇರುತ್ತೆ, ಮೈಕ್ರೋ ಬಯಾಲಜಿ ಮಾಡ್ತೀವಿ, ಕ್ಲಿನಿಕಲ್ಲಿ ಟೆಕ್ನಿಕಲಿ ಅಸೆಸ್ ಮಾಡ್ತೀವಿ. ಈ ಥರ ಬ್ಲಡ್ ಶುಗರ್ ಹಿಡ್ಕೊಂಡು ಕ್ಯಾನ್ಸರ್ ತಕೊಂಡು ಎಲ್ಲ ಮಿಕ್ಕಿದ್ದೆಲ್ಲ ಟೆಸ್ಟ್ ಮಾಡ್ತೀವಿ. ಸೊ ಕಣ್ಣಿನ ತಪಾಸಣೆಗೆ ಇಲ್ಲಿ ಸ್ಪೆಷಲ್ ಅನ್ಸುತ್ತೆ. ಸೊ ಅದನ್ನು ಯಾವ ಥರ? ಅದು ಇದೆ ಮೇಡಮ್, ಆಪ್ಟೋಮೆಟ್ರಿ, ಅಡಿಯೋಮೆಟ್ರಿ. ಮುಂದಿನ ಬರ್ಬೋದು ದಿನಗಳಲ್ಲಿ ನಮ್ಮ ಕಾಮಾಖ್ಯ ಹೆಲ್ತ್ ಕಾರ್ಡ್ ವತಿಯಿಂದ ಸೋನೋಗ್ರಫಿ ಮಾಡ್ತೀವಿ, TMT ಮಾಡ್ತೀವಿ. ಪ್ರತಿಯೊಬ್ಬರಿಗೆ ಏನು ಬೇಕು, ಏನು ಹೆಲ್ತ್ ಬದಲು ಅವೇರ್ನೆಸ್ ಮೂಡಿಸ್ಬೇಕು, ಅವ್ರಿಗೆ ಏನೇನು ಫೆಸಿಲಿಟೀಸ್ ಬೇಕು ಎಲ್ಲ ಮಾಡಬೇಕಂತ ನಮ್ಮ ಕಾಮಾಖ್ಯದ ಒಂದು ಆಸೆ ಇದೆ. ಸರ್, ಈಗ ಇಷ್ಟೆಲ್ಲ ಫೆಸಿಲಿಟೀಸ್ಗಳನ್ನು ನೀವು ಕೊಡ್ತಾ ಇರೋದ್ರಿಂದ ಗೌರ್ಮೆಂಟಿನಿಂದ ಏನಾದರೂ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಥವಾ ಅದರ ಸಹಯೋಗ ಏನಾದರೂ ಇದೆಯಾ ಇದಕ್ಕೆ ಅಂತ? ಖಂಡಿತ ಇದೇ ಇರುತ್ತೆ. ನಾವು ಅನ್ಕ ಮಾಡ್ತಾ ಇದ್ದೀವಿ. ಇನ್ನು ನೋಡೋಣ, ಗೌರ್ಮೆಂಟ್ನವ್ರಿಗೆ ನಾವೊಂದು ಬೇಡ್ಕೋತೀವಿ, ಅವ್ರು ಇನ್ ಕೇಸ್ ಅವ್ರು ಏನಾದರೂ ಮಾಡ್ತಾರೆ ಡೆಫಿನೆಟ್ಲಿ ತೊಗೋತೀವಿ. ಸರ್, ಈಗ ಇಲ್ಲಿ ಕೇವಲ ಟೆಸ್ಟ್ ಮಾಡೋಕ್ಕೆ ನೀವು ಆಗಲೇ ಹೇಳಿದ್ರಿ, ರಿಚ್ ಆಗಿರ್ಬೋದು, ಮಿಡಲ್ ಕ್ಲಾಸ್ ಆಗಿರ್ಬೋದು, ಪುವರ್ ಹಂಗಿರಲ್ಲ, ಆರೋಗ್ಯ ಎಲ್ರಿಗೂ ಒಂದೇ ಅಂತ. ಬಟ್ ಇದರಲ್ಲಿ ಪುವರ್ ಪೀಪ್ಗಳು ಬರೋದ್ರಿಂದ ಸೊ ಅವ್ರಿಗೆ ಏನಾದರೂ ಡಿಸ್ಕೌಂಟ್ಸ್, ಈಗ ಕಾರ್ಡ್ ಏನೋ ಕೊಡ್ತಾ ಇದ್ರಿ, ಸ್ಪೆಷಲ್ ಡಿಸ್ಕೌಂಟ್ಸ್ ಅಂತ ಏನಾದರೂ ಕೊಡ್ತೀರಾ ಅಥವಾ ಹಿಂಗೆ? 100% ಅವ್ರಿಗಾದ್ರೂ ಅಂದರೆ ಕಾರ್ಡ್ ನಾವು ಈ ಥರ ಮಾಡೀವಲ್ಲ, ಆಲ್ರೆಡಿ ನಾವು ಆ ಕಾರ್ಡ್ನಲ್ಲಿ ನಮ್ಗೆ ಯಾರು ಮೆಂಬರ್ ಆಗ್ತಾರಲ್ಲ ಮೇಡಮ್, ಆಲ್ರೆಡಿ ಕಂಪ್ಲೀಟ್ಲಿ ಬ್ಲಡ್ ಚೆಕಿಂಗ್ 69 ಟೆಸ್ಟ್ ಫ್ರೀನೇ ಕೊಡ್ತಾ ಇದ್ದೀವಿ. ಓಕೆ. ಆ ಮಾರ್ಕೆಟ್ನಲ್ಲಿ ಹೋದರೆ ಅದು ಅರೌಂಡ್ 6,000 to 8,000 ಪ್ರೈಸ್ ಆಗುತ್ತೆ. ಬಟ್ ಅದನ್ನು ಟೋಟಲಿ ಫಸ್ಟ್ ಮೆಂಬರ್ ಆಗೋದ್ರಿಂದ ವಿದಿನ್ 3 ಮಂತ್ ಅವ್ರು ಟೆಸ್ಟ್ ಮಾಡಿಸಿದ್ರೆ ಕಂಪ್ಲೀಟ್ ಟೆಸ್ಟ್ ಫ್ರೀನೇ ಇದೆ, 69 ಟೆಸ್ಟ್ ಫ್ರೀ ಇದೆ. ಸರ್, ಬೇರೆ ಲ್ಯಾಬಿಂದ ಇಲ್ಲಿಗೆ ಹೋಲಿಸಿದ್ರೆ ಪ್ರೈಸಲ್ಲಿ ಎಷ್ಟು ಕಮ್ಮಿ ಇದೆ ಅಂತ? ಕಮ್ಮಿ ಅಂತಲ್ಲ, ನಮ್ಮದು CGHC ರೇಟ್ ಅಂತ ಬರುತ್ತೆ ಸೆಂಟ್ರಲ್ ಗೌರ್ಮೆಂಟದ್ದು, ಅದೇ ನಮ್ಮ ಪ್ರೈಸ್ ಇರೋದು. ಸೊ ಮುಂದಿನ ಯೋಜನೆಗಳು ಏನು ಸರ್ ಹಾಗಿದ್ರೆ? ಮುಂದಿನ ಯೋಜನೆಗಳು ನೋಡಿ ಮೇಡಮ್, ಈ ಥರ ನಾವೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಸಕ್ಸಸ್ ಆಗಿ ರನ್ ಮಾಡ್ತಾ ಇದ್ದೀವಿ. ಇದೇ ರೀತಿ ಪ್ರತಿ ತಾಲೂಕಾಗ, ಪ್ರತಿ ರೂರಲ್ ಹಳ್ಳಿಗೂ ನಮ್ಮ ಕಾಮಾಖ್ಯ ಸರ್ವಿಸ್ ಕೊಟ್ಟು ಒಳ್ಳೆ ಹೆಲ್ತ್ ಅವೇರ್ನೆಸ್ ಎಲ್ಲರಿಗೂ ಮೂಡಿಸ್ಬೇಕು. ಶುಗರ್ ಬದಲ್ಲ ಅಥವಾ ಶುಗರ್ದಿಂದ ಆಗೋ ಅನಾಹುತಗಳು ಅಥವಾ ನಾವು ಪ್ರಿವೆಂಟಿವ್ ಆಗಿ ಎಲ್ಲ ಬ್ಲಡ್ ಟೆಸ್ಟ್ ಮುಂಚೆಯಿಂದ ಮಾಡ್ಕೊಂಡ್ರೆ ಆರೋಗ್ಯವಾಗಿ ಹೆಲ್ದಿಯಾಗಿರ್ಬೋದು. ಇದು ಜನರಿಗೆ ತಲುಪಿಸ್ಕೊಂಡು ಪ್ರತಿ ಈ ಡಿಸ್ಟಿಕ್ ಎಲ್ಲ ಮಾಡ್ತೇವೆ, ಅದು ಇನ್ನು ಹಂಗೆ ಸ್ಟೇಟ್ ಲೆವೆಲ್ ಮಾಡ್ಬೇಕಂತ ವಿಚಾರ ಇಟ್ಕೊಂಡಿದ್ದೀವಿ. ಸರ್, ಇಷ್ಟೆಲ್ಲ ಮಾಡ್ತಾ ಇರೋದ್ರಿಂದ ಸ್ಪಂದನೆ ಹೆಂಗೆ ಸಿಗ್ತಾ ಇದೆ? ನೀವು ಒಂದು ಸರ್ವಿಸ್ ಕೊಡೋದಿದ್ರು ಕೂಡ ಇದೊಂದು ಬಿಸ್ನೆಸ್ ಆ್ಯಂಗಲ್, ಸೊ ಬಿಸ್ನೆಸ್ ವೈಸ್ ನೋಡೋದಾದ್ರೆ ಸ್ಪಂದನೆ ಹೆಂಗೆ ಸಿಗ್ತಾ ಇದೆ ಅಂತ? ನಾವು ಇವಾಗ ಬಿಸ್ನೆಸ್ ಅಂತ ಏನು ಸ್ಟಾರ್ಟ್ ಮಾಡೇ ಇಲ್ಲ ಮೇಡಮ್, ಯಾಕಂದರೆ ಆಲ್ರೆಡಿ ನಮ್ದು ಎಕ್ಸಿಸ್ಟಿಂಗ್ ಬಿಸ್ನೆಸ್ ಎಲ್ಲ ಇದೆ. ಸರ್ವಿಸ್ ಕೊಡ್ತಾ ಇದ್ದೀವಿ. ಸರ್ವಿಸ್ ಕೊಟ್ಟು ನೋಡೋಣ ಮುಂದೆ ಯಾವ ಥರ. ಕಾಂಪಿಟೇಷನ್ ಅಂತ ಏನಿಲ್ಲ, ಇದರಲ್ಲಿ ಏನಿಲ್ಲ. ನಾವು ಸರ್ವಿಸ್ ಕೊಟ್ಟು ಅವೇರ್ನೆಸ್ ಮಾಡ್ಕೊಂಡು ಅದರಲ್ಲಿ ಏನಾಗುತ್ತೆ, ಅದು ಬಿಸ್ನೆಸ್ ಆಯಿತು ಅಥವಾ ಹೆಲ್ತ್ ರಿಗಾರ್ಡಿಂಗ್ ಆಯಿತು ಎಲ್ಲ ನೋಡ್ಕೊಂಡು ಹೋಗ್ತೀವಿ. ಈಗ ಶ್ರೀಕಾಂತ್ ಅವರಿಗೆ ಸುಮಾರು 25 ವರ್ಷಗಳ ಅನುಭವ ಇರೋದ್ರಿಂದ ಸೊ ಅವರ ಪ್ರೆಸೆನ್ಸ್ ಹೆಂಗಿರುತ್ತೆ ಇದರಲ್ಲಿ, ಜೊತೆಗೆ ನೀವು ಹೊಸತ್ತು ಇದಕ್ಕೆ, ಸೊ ನಿಮಗೆ ಯಾವ ಥರ ಸಾಥ್ ಕೊಡ್ತಾರೆ ಅಂತ? ತುಂಬ ಸಾಥ್ ಕೊಡ್ತಾರೆ ಮೇಡಮ್. ಆ್ಯಕ್ಚುಲಿ ನಾ ಸ್ವಲ್ಪ ಆ ಕಡೆ ಎರಡು ಬಿಸ್ನೆಸ್, ಅವ್ರು ಫುಲ್ ಟೈಮ್ ಇಲ್ಲೇ ಇರ್ತಾರೆ. ಟೆಕ್ನಿಕಲಿ ಅವರು ಸದಾ ಡಾಕ್ಟರ್ ಜೊತೆ, ಅವ್ರ ಟೆಕ್ನಿಕಲ್ ಟೀಮ್ ಜೊತೆ ಯಾವ ಥರ ಸರ್ವಿಸ್ ಕೊಡಬೇಕು, ಯಾವ ಥರ ಚೆಕಿಂಗ್ ಮಾಡಬೇಕು, ಯಾವ ಥರ ಇನ್ನೂ ಅಕ್ಯುರೇಸಿ ತರಬೇಕು, ಇನ್ನೂ ಏನಾದರೂ ಹೊಸ ಟೆಕ್ನಾಲಜಿ ಬಂದರೆ ಅಳವಡಿಸ್ಕೋಬೇಕಾ, ಇದರಲ್ಲೇ ಇರ್ತಾರೆ. ಫುಲ್ ಡೇ ಎಲ್ಲ ಅವರು ಇದರಲ್ಲೇ ಇನ್ವಾಲ್ವ್ ಆಗಿ ಇರ್ತಾರೆ. ಮುಂಚೆಲ್ಲ ಏನೇ ಟೆಸ್ಟ್ ಮಾಡಬೇಕಿದ್ರು ಅಥವಾ ಬಾಂಬೆಗೆ ನಾವು ಕಾಂಟ್ಯಾಕ್ಟ್ ಆಗಬೇಕಿತ್ತು. ಬಟ್ ಇಲ್ಲಿ ಬೆಳಗಾವಿಯಲ್ಲಿ ಈಗ ಹೊಸದಾಗಿ ಕಾಮಾಖ್ಯ ಶುರುವಾಗಿರೋದ್ರಿಂದ ಉತ್ತರ ಕರ್ನಾಟಕದ ಸಾಕಷ್ಟು ಜಿಲ್ಲೆಗಳ ಜನ ಇಲ್ಲಿ ಬರ್ತಿದ್ದಾರೆ. ಸೊ ಅದ್ರ ಬಗ್ಗೆ ಹೇಳೋದಾದರೆ ನೋಡಿ ಮೇಡಮ್, ಕಾಮಾಖ್ಯ ಅನ್ನೋದು ಬರೀ ಲ್ಯಾಬೋರೇಟ್ರಿ ಅಲ್ಲ. ಕಾಮಾಖ್ಯ ಅನ್ನೋದು ಇದೊಂದು ರಿಸರ್ಚ್ ಸೆಂಟರ್. ಇಲ್ಲಿ ರಿಸರ್ಚೂ ನಡೀತಾ ಇರುತ್ತೆ. ಬೇರೆ ಬೇರೆ ಹೊಸ ಹೊಸ ರೋಗ ಯಾವ ಬರುತ್ತೆ ಅಥವಾ ಇದು ಎಕ್ಸಿಸ್ಟಿಂಗ್ ರೋಗದಲ್ಲಿ ಏನಾದರೂ ಮತ್ತೇನೋ ಇಂಪ್ರೂವ್ಮೆಂಟ್ ಮಾಡಿ ಟೆಸ್ಟ್ ಮಾಡಬೇಕಾ, ಇದು ಮಾಡಬೇಕಾ, ಅದೆಲ್ಲ ರಿಸರ್ಚು ಕೂಡ ನಡೀತಾ ಇರುತ್ತೆ. ಆಮೇಲೆ ನೀವೇನು ಕೇಳಿದ್ರಲ್ಲ, ಬಾಂಬೆ, ಬೆಂಗಳೂರು, ಪೂನಾ ಎಲ್ಲ ಹೋಗ್ತಿದ್ರಂತ ಹೇಳಿದ್ರಲ್ಲ, ಇವಾಗ ನಾವು ಮಾಡಿದಿರೋದು ಅದಕ್ಕೋಸ್ಕರನೇ ಇದು ಮಾಡಿದ್ದಿರೋದು. ಇವಾಗ ನಮ್ಮ ಡಿಸ್ಟಿಕಲ್ಲಿ 14 ತಾಲೂಕು ಇದೆ. ಪ್ರತಿ ತಾಲೂಕಿನವರು ಅಲ್ಲಿಗೆ ಹೋಗಿ ಅಲ್ಲಿಂದ ರಿಪೋರ್ಟ್ ಕಳಿಸಿ ಅವ್ರದ್ದು ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಾಯಿತ್ತು. ಮೇಲಾಗಿ ಎಕ್ಸ್ಪೆನ್ಸಸ್ ಇನ್ ಟೈಮ್ದಾಗ ಬರ್ತಾ ಇರಲಿಕ್ಕಿಲ್ಲ. ಅವ್ರಿಗೆ ಪಾಪ ಅಲ್ಲಿ ತಗ ಬರಬೇಕಾದ್ರೆ ಅವ್ರಿಗೆ ಲೇಟ್ ಆಗ್ತಾಯಿತ್ತು. ಇದೆಲ್ಲ ತಡೆಗಟ್ಟು ಸಲುವಾಗಿ ಆಮೇಲೆ ರೇಟ್ಸ್ ಜಾಸ್ತಿ ಆಗ್ತಾಯಿತ್ತು. ಇಲ್ಲೇ ಸರ್ವಿಸ್ ಅಲ್ಲಿ ಇನ್ನು ಮುಂದೆ ಎಲ್ಲೂ ನಾವು ಮುಂಬೈ ಅಥವಾ ಪೂನಾ, ಬೆಂಗಳೂರು, ಹೈದರಾಬಾದ್ ಎಲ್ಲೂ ಹೋಗಬಾರ್ದು ಅಂತ ಹೇಳಿ ಇಲ್ಲೇ ನಾವು ಇಮಿಡಿಯೇಟಾಗಿ ಸರ್ವಿಸ್ಸು, ಅಕ್ಯುರಸಿ, ಇನ್ ಟೈಮ್ದಾಗ ಪ್ರೈಸ್ದಾಗ ಕೊಡಬೇಕು. ಇನ್ ಟೈಮ್ದಾಗ ಅದು ನಾವು ತಪಾಸಣೆ ಮಾಡಿ ಕೊಟ್ಟ ತಕ್ಷಣ ಅವ್ರ ಮುಂದಿನ ಟ್ರೀಟ್ಮೆಂಟ್ಗೆ ಅನುಕೂಲ ಆಗೋಗೋಸ್ಕರ ಇಲ್ಲೇ ಮಾಡಿದ್ವಿ.
ಎಲ್ಲ ಇಲ್ಲೇ ಕೊಡ್ತಿದ್ದೀವಿ ಅವ್ರಿಗೆ. ಸಾಮಾನ್ಯವಾಗಿ ಏನಾದರೂ ತಪಾಸಣೆ ಮಾಡ್ತಾರೆ ಅಥವಾ ಫ್ರೀ ಹೆಲ್ತ್ ಚೆಕಪ್ ಅಂದಾಗ ಬರೀ ಬ್ಲಡ್ ಟೆಸ್ಟ್ ಒಂದು ಮಾಡ್ತಾರೆ, ಕಣ್ಣಿದೋ ಕಿವಿದೋ ಮಾಡಿ ಕಳಿಸ್ತಾರೆ. ಬಟ್ ನಿಮ್ಮಲ್ಲಿ ಸಾಕಷ್ಟು ಫ್ರೀ ಹೆಲ್ತ್ ಚೆಕಪ್ ಮಾಡ್ತಾ ಇರುವಂಥದ್ದು. ಸೊ ಯಾವ ಚೆಕಪ್ ಎಲ್ಲ ಕೊಡ್ತಾ ಇದ್ದೀರಾ, ಹಿಂಗೆ? ಒಳ್ಳೆ ಕ್ವಶನ್ ಕೇಳಿದರೆ ಮೇಡಮ್. ನಮ್ಮ ಕಾಮಾಖ್ಯ ವತಿಯಿಂದ ನಾವೇನು ಮಾಡ್ತಾಯಿದ್ವಿ, ಪ್ರತಿ ವಾರಕ್ಕೆ ಒಂದು ಬೆಳಗ್ಗೆ 7ರಿಂದ 9 ಗಂಟೆವರೆಗೆ ಬೆಳಗ್ಗೆ ವಾಕಿಂಗ್ ಹೋಗಿರ್ತಾರೆ. ಅರ್ಲಿ ಮಾರ್ನಿಂಗ್ ಸೀನಿಯರ್ ಸಿಟಿಸನ್ ಇರ್ತಾರೆ. ಅರ್ಲಿ ಮಾರ್ನಿಂಗ್ 9 ತನಕ ಯಾವ ಆಫೀಸದು ಇರೋಲ್ಲ, ಅಲ್ಲಿ ಕ್ಯಾಂಪ್ ಆರ್ಗನೈಸ್ ಮಾಡಿ ಪ್ರಿವಿಯಸ್ ಆಗಿ ಅವರಿಗೆಲ್ಲ ನಮ್ಮ ಟೀಮ್ ವತಿಯಿಂದ ಹೇಳಿ ಈ ಥರ ನಮ್ಮ ಕಾಮಾಖ್ಯದ ಫ್ರೀ ಕ್ಯಾಂಪ್ ಆಯೋಜಿಸಿದ್ದೀವಿ. ಅಲ್ಲಿ ನಿಮಗೆ ಕಣ್ಣು, ಕಿವಿ, ಬ್ಲಡ್ ಗ್ರೂಪು, ಬ್ಲಡ್ ಶುಗರು, ಆಮೇಲೆ ಶ್ವಾಸಕೋಶ, BMI, ವೇಟು, BMI ಮಾಡ್ತಾಯಿದ್ದೀವಿ. ಇದು ಎಲ್ಲ ಅವರಿಗೆ ಬೇಸಿಕ್ ಇಷ್ಟು ಸಾಕು ಆರೋಗ್ಯಕ್ಕೆ. ಇಷ್ಟೆಲ್ಲ ನಾವು ಫ್ರೀಯಾಗಿ ಅವೇರ್ನೆಸ್ ಕೊಟ್ಟ ನಂತರ ಇದರಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ 100% ಅವ್ರು ಡಾಕ್ಟ್ರ್ ಹತ್ರ ಹೋಗ್ತಾರೆ. ಡಾಕ್ಟ್ರ್ ಅವ್ರ ಟೆಸ್ಟಿಂಗ್ ಎಲ್ಲ ಏನೇನು ಇನ್ನು ಮಿಕ್ಕಿದ್ದು ಏನು ಮಾಡಬೇಕಂತ ಬರೆದು ಕೊಡ್ತಾರೆ. ಬರೆದು ಕೊಟ್ಟ ನಂತರ ಅದನ್ನು ನಾವು ಟೆಸ್ಟ್ ಮಾಡಿ ಅವ್ರಿಗೆ ಕೊಡ್ತೀವಿ. ಅವ್ರು ಡಾಕ್ಟ್ರ್ ಹತ್ರ ಹೋಗಿ ಟೆಸ್ಟಿಂಗ್ ಮಾಡ್ಕೊಂಡು ಮುಂದಿನ ತಪಾಸಣೆ ಅವ್ರು ಮಾಡ್ಕೊಂಡು ಮೆಡಿಸಿನ್ ಎಲ್ಲ ತಗೋತಾರೆ. ಸರ್, ಇದೊಂದು ರಿಸರ್ಚ್ ಸೆಂಟರ್ ಆಗಿರೋದ್ರಿಂದ, ಬರೀ ಡಯಾಗ್ನೋಸ್ ಸೆಂಟರ್ ಮಾತ್ರ ಅಲ್ಲ, ರಿಸರ್ಚ್ ಸೆಂಟರ್ ಆಗಿರೋದ್ರಿಂದ ಇದಕ್ಕೆ ಸ್ಟೂಡೆಂಟ್ಸ್ಗಳು ಕೂಡ ಬರ್ತಾರೆ ಅಂತ ಗೊತ್ತಾಯಿತು. ಸೊ ಅದ್ರ ಬಗ್ಗೆ ಹೇಳಿ. ಹೌದು, ಇಲ್ಲಿ ರಿಸರ್ಚ್ ಸೆಂಟರ್ ಆಗೋದ್ರಿಂದ ನಮ್ಮದು ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಕೆಲವೊಂದು ಸಂಸ್ಥೆ ಇದೆ, ಅವ್ರ ಕಡೆಯಿಂದ ರಿಸರ್ಚ್ ಸಲುವಾಗಿ ನಮ್ಮಲ್ಲೇ ಬರುತ್ತದೆ. ಅದು ಕ್ಲಿನಿಕಲ್ ಅಂತಾರೆ ಅದಕ್ಕೆ. ಅದು ರಿಸರ್ಚ್ ಇಲ್ಲಿ ಮಾಡ್ತಾ ಇರ್ತಾರೆ. ಯಾವ ಬೇರೆ ಬೇರೆ ಹೊಸ ರೋಗ ಬಂತು ಅದೆಲ್ಲ ನಮ್ಮಲ್ಲಿ ಶಾಂಪಲ್ ಬರುತ್ತೆ, ಅದನ್ನು ನಾವು ಟೆಸ್ಟ್ ಮಾಡ್ತೀವಿ. ನಾವು ಈಗಾಗಲೇ ರಾಜ್ಯದ ಮೂಲೆ ಮೂಲೆಯಲ್ಲಿರುವಂತಹ ಅಂದರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಗಮನ ಸೆಳೆದಿರುವವರಿಗೆ ಒಂದು ಅವಾರ್ಡನ್ನು ಕೊಡ್ತಾ ಇರುವಂಥದ್ದು ಆರೋಗ್ಯ ರತ್ನ ಅಂತ. ಹೆಸರಲ್ಲೇ ಇದೆ ಆರೋಗ್ಯ ಅಂತ. ನೀವು ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಈ ಒಂದು ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಹೊಸ ಕಾಮಾಖ್ಯ ಅನ್ನುವಂತಹ ಒಂದು ಡಯಾಗ್ನೋಸ್ ಸೆಂಟರನ್ನು ಓಪನ್ ಮಾಡಿದ್ದೀರಾ. ಒಳ್ಳೆ ಫೆಸಿಲಿಟಿಗಳನ್ನು ಕೂಡ ಕೊಡ್ತಾ ಇದ್ದೀರಿ. ಇದೆಲ್ಲವನ್ನ ಗಮನಿಸಿ ಶ್ರೀಕಾಂತ್ ಜೊತೆ ನಿಮ್ಮಿಬ್ಬರಿಗೂ ಆರೋಗ್ಯ ರತ್ನ ಅನ್ನುವಂಥ ಪ್ರಶಸ್ತಿ ಎಷ್ಟು ಖುಷಿ ಆಗ್ತಾ ಇದೆ ನೋಡಿ ಮೇಡಮ್. ಯಾವುದೂ ಒಂದು ಕೆಲಸ ಮಾಡಬೇಕಾದ್ರೆ ಯಾರಿಗೆ ಅದು ಅನಿಸುತ್ತಲ್ಲ, ಯಾವುದೂ ಕೆಲಸ ಇರಲಿ, ಕೆಲಸ ಮಾಡಬೇಕು, ಅವರು ಏನೋ ಒಂದು ಸಾಧನೆ ಮಾಡಬೇಕು ಅಂತ ಹೊಂಟಿರ್ತಾರೆ. ಆ ಸಾಧನೆ ಮಾಡುವಾಗ ತಮ್ಮ ಪವರ್ ಟಿ ವಿಯವರು ನಮ್ಮನ್ನು ಆಯ್ದು ಈ ಥರ ಕೊಟ್ಟಿರೋದಕ್ಕೆ ಇದಕ್ಕಿಂತ ಖುಷಿ ಇನ್ನೇನು ಬೇಕಾಗತ್ತೆ ಮೇಡಮ್. ಅದು ನಾವು ಕೆಲಸ ಈ ಥರ ನಮ್ಮ ಆರೋಗ್ಯ ಕ್ಷೇತ್ರದಲ್ಲಿ ನಾವು ಇದೆಲ್ಲ ಮಾಡೋದಕ್ಕೆ ನೀವು ನಮ್ಮನ್ನು ನೋಡಿ, ನಮ್ಮ ಕೆಲಸ ನೋಡಿ ಕೊಟ್ಟಿದ್ದೀರಿ, ಇದಕ್ಕಿಂತ ಖುಷಿ ಇನ್ನೇನಾಗಬೇಕು, ಭಾಳ ಖುಷಿ ಆಗುತ್ತೆ. ನಿಮ್ಮ ಈ ಒಂದು ಸಾಧನೆಗೆ ಅಥವಾ ನಿಮ್ಮ ಈ ಒಂದು ಪ್ರಯತ್ನಕ್ಕೆ ನಿಮಗೆ ಬೆನ್ನೆಲುಬಾಗಿ ನಿಂತಿರುವವರು ನಿಮ್ಮ ಸ್ಟಾಫ್ಗಳು. ಸೊ ಅವ್ರ ಬಗ್ಗೆ ಹೇಳೋದಾದ್ರೆ ಯಾವುದು ಹೆಂಗಿರುತ್ತೆ, ನಾವು ಈಗ ನಿಮ್ಮ ಜೊತೆ ಮಾತಾಡ್ತಿರೋ, ಬಟ್ ಇದಕ್ಕೆಲ್ಲ ಬ್ಯಾಕ್ ಬೋನ್ ಸ್ಟಾಪೇ ಅಲ್ಲ. ಅವರೆಲ್ಲ ಮಾಡೋದ್ರಿಂದನೇ ಅವರೆಲ್ಲ ಕರೆಕ್ಟಾಗಿ ನಾವು ಅವ್ರಿಗೆ ಸಪೋರ್ಟು, ಅವ್ರು ನಮಗೆ ಸಪೋರ್ಟು. ಇನ್ ಟೈಮ್ದಾಗ ಬರ್ತಾರೆ, ಇನ್ ಟೈಮ್ದಾಗ ವರ್ಕ್ ಮಾಡ್ತಾರೆ, ನಮ್ಗಿಂತ ಜಾಸ್ತಿ ವರ್ಕ್ ಮಾಡ್ತಾರೆ. ಮೇನ್ ಅವಾರ್ಡ್ ಸಿಗಬೇಕಾಗಿತ್ತು ಅವರಿಗೆ. ಸೊ ಒಳ್ಳೇದಾಗ್ಲಿ ಸರ್, ನಿಮ್ಮ ಪ್ರಯತ್ನ ಹಿಂಗೆ ಮುಂದುವರಿಲಿ. ಈ ಒಂದು ಕಾಮಾಖ್ಯ ಅನ್ನುವಂಥ ಡಯಾಗ್ನೋಸ್ ಸೆಂಟರ್ ಮೂಲಕ ಇನ್ನಷ್ಟು ಜನರ ಸೇವೆ ಮಾಡುವಂತಾಗಲಿ. ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಇಬ್ಬರ ಬಾಂಡಿಂಗ್ ಇದೇ ರೀತಿ ಕಂಟಿನ್ಯೂ ಆಗಲಿ. ಸೊ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು. ಹಸ್ಬೆಂಡ್ ಅಂತೂ ನೀವು ಆಲ್ರೆಡಿ ನೀವು ಮೊದಲು ಇಂಟರ್ವ್ಯೂ ತೊಗೊಂಡಿದ್ದೀರಿ. ಪ್ಯಾಟ್ಸನ್ ಚಿಟ್ಸ್ ಹಾಗೂ ಪ್ಯಾಟ್ಸನ್ ಸೌಹಾರ್ದ ಎರಡೂ ನಾವು ಆಲ್ರೆಡಿ ನಡೆಸ್ತಿದ್ದೀವಿ. ಸೊ ಸರ್ ಅಲ್ಲೂ ಹಾಫ್ ಡೇ ವರ್ಕ್ ಮಾಡ್ತಾರೆ. ಆಲ್ಮೋಸ್ಟ್ ಕಾಲ್ಸಲ್ಲೇ ಇರ್ತಾರೆ, ಆಫೀಸಲ್ಲಿ ಇರ್ತಾರೆ ಅಷ್ಟೇ ಅನ್ನೋದು, ಬಾಡಿ ಅಷ್ಟೇ ಅಲ್ಲಿರುತ್ತೆ, ತಲೆ ಎಲ್ಲ ಕಾಮಾಖ್ಯದಲ್ಲೇ ಇರೋದು. ಆ್ಯಟ್ ಪ್ರೆಸೆಂಟ್ ಒಂದು 6 ಮಂತಿಂದ ಈಸ್ ವೆರಿ ಮಚ್ ಕಾನ್ಸಂಟ್ರೇಟ್ ಆನ್ ಕಾಮಾಖ್ಯ ಡಯಾಗ್ನೋಸ್ಟಿಕ್ ರಿಸರ್ಚ್ ಸೆಂಟರ್. ಸೊ ಎಲ್ಲ ಸ್ಟಾಫ್ ಜೊತೆ ಕೋಆರ್ಡಿನೇಟರ್, ಆಮೇಲೆ ಟೆಕ್ನಿಕಲಿ ಯಾರ್ಯಾರು ಟೀಮ್ ಇದ್ದಾರೆ, ಆಮೇಲೆ ಇಲ್ಲಿ ಸ್ಟಾಫ್ ಇದ್ದಾರೆ, ಅವ್ರ ಜೊತೆ ಫುಲ್ಲಿ ಕಾಂಟ್ಯಾಕ್ಟಲ್ಲಿ ಇರ್ತಾರೆ. ಯಾರು ಏನು ಮಾಡ್ತಿದ್ದಾರೆ, CEO ಏನು ಮಾಡ್ತಿದ್ದಾರೆ, ಆಮೇಲೆ ಅವ್ರ ಪಾರ್ಟ್ನರ್ ಜೊತೆ ಮಾತಾಡ್ತಿರ್ತಾರೆ. ಹೋಲ್ 10-10:30ವರೆಗೂ ಅವ್ರ ಕಾಲ್ಸ್ ಕಂಟಿನ್ಯೂ ಸ್ಟಾರ್ಟೇ ಇರುತ್ತೆ. ಮನೆಗೆ ಬಂದ್ರೂ ಆಲ್ಮೋಸ್ಟ್ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ ಅವರು. ಇದನ್ನ ಒಂದು ಬಿಸ್ನೆಸ್ ಏನು ನೀವು ಹೊಸದಾಗಿ ಇದನ್ನು ಕಾಮಾಖ್ಯ ಅನ್ನೋದು ಒಂದು ಸಮಾಜ ಸೇವೆನೇ ಅನ್ಕೋತೀನಿ. ಇದನ್ನು ಸ್ಟಾರ್ಟ್ ಮಾಡಲಿಕ್ಕೆ ಅವ್ರು ಏನು ಎಫರ್ಟ್ ಹಾಕ್ತಿದ್ದಾರಲ್ಲ, ಅದು ಕಂಪ್ಲೀಟ್ಲಿ ನನ್ನ ಮಕ್ಕಳು, ನಾವು ಮನೆಯಿಂದ ಎಲ್ಲರೂ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಮೇಡಮ್. ನಮ್ಮ ಕಾಮಾಖ್ಯ ಡಯಾಗ್ನೋಸ್ಟಿಕ್ ರಿಸರ್ಚ್ ಲ್ಯಾಬೊರೇಟರಿ ವತಿಯಿಂದ ನಾವು ಸಮಾಜಮುಖಿಯಾಗಿ ಪ್ರಿವೆಂಟಿವ್ ಹೆಲ್ತ್ ಚೆಕಪ್ ಪ್ರಮೋಷನ್ ಮಾಡ್ತಾ ಇದ್ದೀವಿ. ಅದನ್ನು ಗುರುತಿಸಿ ಪವರ್ ಟಿವಿ ಮತ್ತು ಟೀಮಿಂದ ನಮಗೆ ಪ್ರೋತ್ಸಾಹನವಾಗಿ ಆರೋಗ್ಯ ರತ್ನ ಪ್ರಶಸ್ತಿ, ನಮ್ದು 20 ವರ್ಷದ ಶ್ರಮಕ್ಕೆ ಇದೊಂದು ಫಲ ಇವಾಗ ಸಿಕ್ಕಿದೆ ಅಂತ ಅನ್ನಿಸ್ತಾ ಇದೆ ಮ್ಯಾಮ್. ತುಂಬ ಪ್ರೌಡ್ ಫೀಲ್ ಆಗ್ತಾ ಇದೆ ಮ್ಯಾಮ್ ನಮಗೆ. ಅದಕ್ಕೆ ಪವರ್ ಟಿವಿ
ರಾಕೇಶ್ ಶೆಟ್ಟಿ ಸರಿಗೂ ಹಾಗೂ ಮತ್ತು ಮಂಜುನಾಥ್ ಸರಿಗೂ ಪೂರ್ತಿ ಟೀಮ್ಗೂ ಎಲ್ಲರಿಗೂ ಧನ್ಯವಾದಗಳು. ನೋಡಿದ್ರಲ್ಲ, ಕಾಮಾಖ್ಯ ಹೆಸರಲ್ಲೇ ಶಕ್ತಿ ಇದೆ. ಸೊ ದೇವಿಯ ಹೆಸರನ್ನ ಇಟ್ಕೊಂಡು ಕಾಮಾಖ್ಯ ಅನ್ನುವಂಥ ಡಯಾಗ್ನಿಸ್ ಸೆಂಟರ್ ಅನ್ನ ಆರಂಭ ಮಾಡಿ ಸಾಕಷ್ಟು ಜನರಿಗೆ, ಇಲ್ಲಿ ಬೆಳಗಾವಿಯಲ್ಲಿರುವಂತಹ ಪ್ರತಿ ಜನರಿಗೆ ಕೂಡ ಅವರು ಸರ್ವಿಸ್ ಅನ್ನ ಕೊಡ್ತಿದ್ದಾರೆ. ಒಂದೊಳ್ಳೆ ಫೆಸಿಲಿಟಿ ಮೂಲಕ ಡಿಸ್ಕೌಂಟ್ ಅನ್ನು ಕೂಡ ಕೊಡೋದ್ರ ಮೂಲಕ ಜನರ ಮೆಚ್ಚುಗೆಯನ್ನ ಗಳಿಸ್ತಾ ಇದ್ದಾರೆ. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.